ಶಾಸಕ ಯತ್ನಾಳ್ಗೆ ಜೀವ ಬೆದರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜಯಪುರದಲ್ಲಿ ಸಚಿವ ಎಂಬಿ ಪಾಟೀಲ್ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ಧರ್ಮದ ಬಗ್ಗೆ ಮಾತನಾಡಿದ್ದು ಯತ್ನಾಳ್ ಅವರು ತಪ್ಪು. ಬಾಯಿ ಇದೆ ಅಂತ ಹೇಳಿ ಏನೇನೋ ಮಾತನಾಡಬಾರ್ದು. ಧರ್ಮದ ಬಗ್ಗೆ ದೇವರ ಬಗ್ಗೆ ಮಾತನಾಡೋಕೆ ಹೋಗಬಾರ್ದು. ಹಾಗೆಲ್ಲ ಎಲ್ಲವನ್ನ ಯತ್ನಾಳ್ ಮೈ ಮೇಲೆ ಎಳೆದುಕೊಂಡಿದ್ದಾರೆ. ಜೀವ ಬೆದರಿಕೆ ಆಡಿಯೋ ವಿಡಿಯೋ ಬಗ್ಗೆ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಈಗ ಯತ್ನಾಳ್ಗೆ ಭದ್ರತೆ ನೀಡ್ತೇವೆ, ಈ ಬಗ್ಗೆ ಆತಂಕ ಬೇಡ ಅನ್ನೋ ನಿಟ್ಟಿನಲ್ಲಿ ಎಂಬಿ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯತ್ನಾಳ್ ಮಾತನಾಡಿದ್ರಿಂದ ಈ ರೀತಿಯಾದಂತಹ ಪರಿಸ್ಥಿತಿ ಬಂದಿದೆ. ವಿಜಯಪುರದಲ್ಲಿ ಸಚಿವ ಎಂಬಿ ಪಾಟೀಲ್ ಕೊಟ್ಟಿರುವಂತಹ ಹೇಳಿಕೆ ಇದು. ಶಾಸಕ ಯತ್ನಾಳ್ಗೆ ಜೀವ ಬೆದರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಂಬಿ ಪಾಟೀಲ್ ಮಾತನಾಡಿದ್ದಾರೆ. ಯತ್ನಾಳ್ಗೆ ಭದ್ರತೆ ನೀಡಲಾಗುವುದು ಅಂತ ಹೇಳಿದ್ದಾರೆ. ಧರ್ಮದ ಬಗ್ಗೆ ಯತ್ನಾಳ್ ಮಾತನಾಡಿರೋದಿದೆಯಲ್ಲ, ಅದು ದೊಡ್ಡ ತಪ್ಪು. ಹಾಗೇನೆ ಯತ್ನಾಳ್ಗೆ ಜೀವ ಬೆದರಿಕೆ ಹಾಕಿದ್ದು ಕೂಡ ತಪ್ಪು. ಯತ್ನಾಳ್ಗೆ ಬಾಯಿ ಇದೆ ಅಂತ ಹೇಳಿ ಏನೇನೋ ಮಾತನಾಡೋಕೆ ಹೋಗಬಾರ್ದು. ಧರ್ಮದ ಬಗ್ಗೆ ದೇವರ ಬಗ್ಗೆ ಮಾತನಾಡಬಾರ್ದು. ಎಲ್ಲವನ್ನ ಯತ್ನಾಳ್ ಮೈ ಮೇಲೆ ಎಳ್ಕೊಂಡು ಬಿಟ್ಟಿದ್ದಾರೆ. ಜೀವ ಬೆದರಿಕೆ ಆಡಿಯೋ ವಿಡಿಯೋ ಬಗ್ಗೆ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಯತ್ನಾಳ್ ಭದ್ರತೆಗೆ ಯತ್ನಾಳ್ಗೆ ಭದ್ರತೆಯನ್ನು ನೀಡ್ತೀವಿ, ಅದರಲ್ಲಿ ಯಾವುದೇ ಆತಂಕ ಬೇಡ ಅನ್ನೋ ನಿಟ್ಟಿನಲ್ಲಿ ಎಂಬಿ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯತ್ನಾಳ್ ಅವರು ಇವತ್ತು ದಿವಸ ಏನು ಮಾತನಾಡಿದಾರ ಮುಸ್ಲಿಂ ಪೈಗಂಬರ್ ಬಗ್ಗೆ, ಅದು ಕೂಡ ಅವ್ರು ಮಾತನಾಡಬಾರ್ದಾಗಿತ್ತು. ಅದು ಸರಿಯಾದದ್ದಲ್ಲ. ಯಾವುದೇ ಧರ್ಮವನ್ನು ಹೇಳಿಸಿ ಬೈಯುವಂಥದ್ದು ಮತ್ತು ಯತ್ನಾಳ್ ಅವ್ರ ಮೇಲೆ ಏನು ಥ್ರೆಟ್ ಮಾಡಿದಾರಲ್ಲ, ಅದು ಕೂಡ ತಪ್ಪು. ಎಸ್ ಪಿ ಅವ್ರ ಜೊತೆ ಮಾತನಾಡಿದ್ದೇನೆ. ಎರಡೂ ಇದರಲ್ಲಿ ಒಂದು ದಿವಸ ಕೇಸಸ್ ಆಗ್ತದೆ, ತನಿಖೆ ಆಗ್ತದೆ. ಅವ್ರಿಗೇನು ಸೂಕ್ತ ಪ್ರೊಟೆಕ್ಷನ್ ಕೊಡ್ತೀವಿ. ಆದ್ರೆ ಯತ್ನಾಳ್ ಅವರು ಇದೆಲ್ಲವನ್ನು ಕೂಡ ತಾವೇ ಆಹ್ವಾನಿಸುವಂಥದ್ದು, ಮೈ ಮೇಲೆ ಹಾಕೊಳ್ಳುವಂಥದ್ದು. ದೇವ್ರ ಬಾಯಿ ಕೊಟ್ಟನ ಏನು ಬೇಕಾದ್ ಮಾತನಾಡಿ ಇವತ್ತು ಮೈ ಮೇಲೆ ಹಾಕೊಳ್ಳುವಂಥದ್ದು. ಇದರ ಅರ್ಥ ನಾನು ಅವ್ರ ಮೇಲೆ ಏನು ಇದು ಮಾಡಿದ ಅದನ್ನ ನಾನು ಡಿಫೆಂಡ್ ಮಾಡ್ಕೋತಾ ಇಲ್ಲ. ಅದಕ್ಕೆ ತನಿಖೆ ಆಗ್ತದೆ, ಅವ್ರಿಗೆ ಸೂಕ್ತ ರಕ್ಷಣೆ ಕೊಡ್ತೀವಿ. ಆದರೆ ಯತ್ನಾಳ್ ಅವರು ಇಂಥ ಮಾತಾಡೋದು ಕೂಡ ಬಂದ್ ಮಾಡಬೇಕು. ಪೈಗಂಬರ್ ಬೈಯುವಂಥದ್ದು, ಇದು ಮಾಡುವಂಥದ್ದು. ಯಾಕಂದ್ರೆ ಅವ್ರಿಗೂ ಭಯ ಅದ, ಅವ್ರು ಬೈತಾರ, ಭಾಳ ಕೆಟ್ಟ ಬೈದಿದ್ದಾರೆ. ಮೊನ್ನೆ ನಿಮ್ಗೆ ಒಬ್ರಿಗೆ ಬೈಯಕ್ಕೆ ಬರಲ್ಲ, ಅವ್ರಿಗೂ ಬೈಯಕ್ಕೆ ಬರ್ತದೆ. ಅದಕ್ಕೆ ನಾನು ಸಲಹೆ ಕೊಡ್ತೀನಿ ಯತ್ನಾಳ್ ಅವರ, ನೀವು ಒಂದು ಒಳ್ಳೆ ಮಂತ್ರದಿಂದ ಬಂದಂಥವ್ರು, ಎಲ್ಲ ಇತಿಹಾಸ ನಿಮ್ಮಲ್ಲಿ ಹಿನ್ನೆಲೆ ಇದೆ. ಈಗ ರಾಜಕೀಯವಾಗಿ ಮಾತಾಡೋದು ಬೇರೆ, ಟೀಕೆ ಟಿಪ್ಪಣಿಗಳು ಬೇರೆ. ಆದರೆ ಈ ರೀತಿ ನೀವು ಹಗುರವಾಗಿ ದೇವ್ರ ಬಗ್ಗೆ, ಅವರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಕೊಡುವಂಥದ್ದು, ಇದೆಲ್ಲನೂ ಕೂಡ ಮಾತನಾಡಬಾರ್ದು. ಈಗ ಅವ್ರು ಮಾತಾಡಿದ ನಿಮ್ಮ ಮರ್ಯಾದೆ ಏನು ಉಳಿತದೆ? ಅದಕ್ಕೆ ಅವರಿಗೆ ಪ್ರೊಟೆಕ್ಷನ್ ಕೊಡುವಂಥದ್ದು ಎಲ್ಲನೂ ಕೂಡ ಆಗ್ತದೆ ಎಂದು ಅವ್ರಿಗೆ ನಾವು ಸೂಕ್ತವಾದಂಥ SP ಹೇಳಿದ್ದೀನಿ, ಪ್ರೊಟೆಕ್ಷನ್ ಕೊಡ್ತೀವಿ. ಮತ್ತು ಅದನ್ನು ಯಾರ್ಯಾರು ಅಂತ ಅವ್ರಿಗೆ ತಿಂದು ಕೊಲೆ ಮಾಡುವಂಥ ಹಂತಕ್ಕೆ ಹೋಗ್ತೀವಿ ಅಂತಂದವ್ರು ಅವ್ರ ಮೇಲೆ ನಿಶ್ಚಿತವಾಗಿ ಅವ್ರ ಮೇಲೆ ಕ್ರಮ ಕೈ ಕೊಡ್ತೀವಿ. ಅದು ಯತ್ನಾಳ್ ಅವರು ಕೂಡ ಇದನ್ನ ಬಂದ್ ಮಾಡ್ತಾರೆ. ಸರಿಯಾಗಿದ್ದಲ್ಲ.